ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಜನಪದೋದ್ವಂಸ ಈ ಕುರಿತು ಈಗ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಡಾಕ್ಟರ್ ರಶ್ಮಿ ಎಸ್ ಅವರು. ಇಂದು ನಾವು ಜನಪದೋದ್ವಂಸದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದ ಚಿಕಿತ್ಸಾ ಪದ್ಧತಿಯು ಕೇವಲ ಔಷಧಿ ನೀಡುವ ಬಗೆಗಷ್ಟೇ ಅಲ್ಲದೆ ಇದು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಕಾಪಾಡಲು ಇರುವ ಮಾರ್ಗದರ್ಶಿಯಾಗಿದೆ. ಈ ಉದ್ದೇಶದಲ್ಲಿ ಆಯುರ್ವೇದದಲ್ಲಿ ಬರುವ ಬಹುಮುಖ್ಯ ಅಂಶವೆಂದರೆ ಜನಪದೋದ್ವಂಸ. ಜನಪದೋದ್ವಂಸ ಶಬ್ದದ ಅರ್ಥವೇ ಜನಪದ, ಅಂದರೆ ಒಂದು ಪ್ರದೇಶ ಅಥವಾ ಸಮುದಾಯ. ಉದ್ವಂಸವೆಂದರೆ ವಿನಾಶ. ಹಾಗಾಗಿ ಇದನ್ನು ಒಂದು ಸಮುದಾಯದ ಮೇಲೆ ಹಾನಿ ಉಂಟು ಮಾಡುವ ಬೃಹತ್ ಮಟ್ಟದ ಸಂಕಟಗಳಾಗಿ, ರೋಗ ರುಜಿನಗಳಾಗಿ ಅಥವಾ ಪ್ರಕೃತಿ ವಿಕೋಪಗಳಾಗಿ ವಿವರಿಸಲಾಗಿದೆ. ಆಯುರ್ವೇದದ ಪ್ರಕಾರ ಜನಪದೋದ್ವಂಸದ ಪ್ರಮುಖ ಕಾರಣಗಳೆಂದರೆ ದುಷ್ಟವಾಯು, ದುಷ್ಟ ಜಲ, ದುಷ್ಟ ದೇಶ, ದುಷ್ಟ ಕಾಲ. ದುಷ್ಟವಾಯು ಎಂದರೆ ದೂಷಿತ ಗಾಳಿ ಅಥವಾ ಗಾಳಿಯ ಗುಣಮಟ್ಟದಲ್ಲಿ ಬದಲಾವಣೆ. ದುಷ್ಟ ಜಲ ಅಂದರೆ ಜಲಮಾಲಿನ್ಯ. ದುಷ್ಟ ದೇಶವೆಂದರೆ ಪ್ರಕೃತಿ ವಿಕೋಪಗಳಿಗೆ ಒಳಗಾಗುವ ಪ್ರದೇಶ. ದುಷ್ಟ ಕಾಲವೆಂದರೆ ಋತುವೈಪರೀತ್ಯವೆಂದರ್ಥ. ಈ ಹಿಂದೆ ಹೇಳಿದ 4 ದೂಷಿತ ಅಂಶಗಳಿಗೆ ಮೂಲಭೂತ ಕಾರಣವೆಂದರೆ ಅದುವೇ ಅಧರ್ಮ. ಈ ಅಧರ್ಮವನ್ನು ನಾವು 2 ಬಗೆಗಳಾಗಿ ತಿಳಿದುಕೊಳ್ಳಬಹುದು. ಒಂದು ಪೂರ್ವಜನ್ಮಕೃತ ಅಧರ್ಮ, ಮತ್ತೊಂದು ಪ್ರಸ್ತುತ ಜೀವನದಲ್ಲಿ ಮಾಡುವ ಅಧರ್ಮ. ಈ ಅಧರ್ಮಕ್ಕೆ ಪ್ರೇರಣೆಯ ಅಂಶವೆಂದರೆ ಮಾನವನ ಅತಿ ಪ್ರವೃದ್ಧ ಲೋಭ, ಕ್ರೋಧ, ಮೋಹಾದಿಗಳಿಂದ ತುಂಬಿರುವ ಮನಸ್ಥಿತಿ. ಇದರಿಂದ ಮನುಷ್ಯನ ಕ್ರಿಯೆಯು ಪ್ರಜ್ಞಾಪರಾಧದೊಂದಿಗೆ ಕೊನೆಯಾಗುತ್ತದೆ. ಪ್ರಜ್ಞಾಪರಾಧವೆಂದರೆ ಉದ್ದೇಶಪೂರ್ವಕವಾಗಿ ಮಾಡಿರುವ ತಪ್ಪು ಎಂದರ್ಥ. ಉದಾಹರಣೆಗೆ ಪರಿಸರ ಮಾಲಿನ್ಯ. ಈ ಜನಪದೋದ್ವಂಸಕ್ಕೆ ಪ್ರಸ್ತುತವಾದ ಉದಾಹರಣೆಗಳೆಂದರೆ ಮಹಾಮಾರಿಗಳಾದ ಕೋವಿಡ್-19, ನಿಫಾ ವೈರಸ್, ಇಬೋಲಾ ವೈರಸ್. ಪ್ರಕೃತಿ ವಿಕೋಪಗಳಾದ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಭೂಕಂಪ. ಮಾನವನ ಮೂಲಕ ವಿಕೋಪಗಳು, ಉದಾಹರಣೆಗೆ ಯುದ್ಧಗಳು, ಪರಿಸರ ಮಾಲಿನ್ಯ. ಆಯುರ್ವೇದದ ಪದ್ಧತಿಯಲ್ಲಿ ಜನಪದೋದ್ವಂಸವನ್ನು ತಡೆಯುವ ಕ್ರಮ ಹಾಗೂ ಅವುಗಳ ಪರಿಹಾರಗಳೆಂದರೆ ಧರ್ಮಪರದ ಜೀವನ, ಸತ್ಯಪರದ ಬದುಕು, ಪರಿಸರ ಶುದ್ಧತೆಯ ಕಾಪಾಡುವುದು, ಪ್ರತಿದಿನ ಮತ್ತು ಋತುವಿನ ಅವಧಿಯಲ್ಲಿ ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸುವುದು. ಆಯುರ್ವೇದದ ಪಂಚಕರ್ಮ ಚಿಕಿತ್ಸಾ ಪದ್ಧತಿಯ ಪಡೆಯುವುದು, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಆಯುರ್ವೇದದ ರಸಾಯನ ಔಷಧಿಯ ಸೇವನೆ ಇತ್ಯಾದಿ. ಜನಪದೋದ್ವಂಸದಂತಹ ಮಹತ್ವದ ವಿಚಾರಗಳ ಬಗ್ಗೆ ಅರಿತು ಒಬ್ಬ ಜವಾಬ್ದಾರಿಯುತವಾದ ಪ್ರಜೆಗಳಾಗಿ ಪರಿಸರ ಮಾಲಿನ್ಯವನ್ನು ತಡೆಯಬೇಕಾಗಿದೆ ಹಾಗೂ ಧರ್ಮಪರ ಜೀವನವನ್ನು ನಡೆಸಬೇಕಾಗಿದೆ. ಇದು ನಮ್ಮ ಆರೋಗ್ಯ ಮತ್ತು ಭವಿಷ್ಯವನ್ನು ಕಾಪಾಡಲು ಮಾರ್ಗವಾಗುತ್ತದೆ. ಅದರ ಜೊತೆಗೆ ಆಯುರ್ವೇದದ ಮೂಲಭೂತ ಸೂತ್ರಗಳನ್ನು ಪಾಲಿಸುವ ಮೂಲಕ ಮುಂದಿನ ಪೀಳಿಗೆಗಳಿಗೂ ಆರೋಗ್ಯಕರ ಜೀವನ ಹಾಗೂ ಪರಿಸರವನ್ನು ನೀಡಬಹುದು. ಜನಪದೋದ್ವಂಸ ಈ ಕುರಿತು ಇಲ್ಲಿವರೆಗೂ ವಿಷಯಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ರಶ್ಮಿ ಎಸ್ ಅವರು. ಕೇಳಿದ್ರೆ ಊಟದ ಬಳಿಕ ಮಾಡಲೇಬಾರದ ಕಾರ್ಯಗಳು. ಚೆನ್ನಾಗಿದೆ ವಿಷಯ ಅಲ್ವಾ? ಮಾತಾಡ್ತಿದ್ದಾರೆ ಡಾಕ್ಟರ್ ರವಿಕುಮಾರ್ ಎಎಸ್ ಅವರು. ಆಹಾರ ಸೇವನೆ ನಂತರ 48 ನಿಮಿಷಗಳು ಎಂದರೆ ಒಂದು ಮುಹೂರ್ತದ ಒಳಗೆ ಈ 15 ಕೆಲಸಗಳನ್ನು ಮಾಡಬಾರದು. ಅದೇನೆಂದರೆ ನಿದ್ದೆ ಮಾಡುವುದು, ಕುಳಿತುಕೊಳ್ಳುವುದು, ಅತಿಯಾಗಿ ನೀರನ್ನು ಕುಡಿಯುವುದು, ಬೆಂಕಿಯ ಮುಂದೆ ಕುಳಿತುಕೊಳ್ಳುವುದು, ಅತಿಯಾಗಿ ಬಿಸಿಲಿಗೆ ಹೋಗುವುದು, ಈಜು, ಯಾನ, ವಾಹನಗಳನ್ನು ಚಲಿಸುವುದು, ವ್ಯಾಯಾಮ, ವ್ಯವಾಯ, ಪಾನಂ, ಓಡುವುದು, ಸ್ನಾನ, ಪಾಠಂ, ಗೀತಂ. ನಮ್ಮ ಇಡೀ ದೇಹದ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ, ದೈಹಿಕ ಬಲ, ಮಾನಸಿಕ ಬಲ ಇದೆಲ್ಲ ಇರುವುದು ನಮ್ಮ ಅಗ್ನಿಯ ಮೂಲದಲ್ಲಿ. ನಾವು ಇವತ್ತು ಡಯಾಬಿಟಿಸ್, ಬಿಪಿ ಬಂದಿದೆ ಅಂತ ಹೇಳ್ತೀವಿ ಎಂದಾದ್ರೆ ಸುಮಾರು ವರ್ಷಗಳಿಂದ ಅಗ್ನಿಯನ್ನು ಹಾಳು ಮಾಡಿಕೊಂಡು ಬಂದಿದ್ದೇವೆ ಎಂದರ್ಥ. ನಮ್ಮ ದೇಹದಲ್ಲಿ ಜಠರಾಗ್ನಿಯ ದೃಷ್ಟಿ ಕ್ರಮೇಣವಾಗಿ ಉಂಟಾಗುತ್ತಿದೆ. ಇದರಿಂದ ದೇಹದಲ್ಲಿ ಇರುವ ಭೂತಾಗ್ನಿ, ಧಾತ್ವಾಗ್ನಿಯ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ. ಆಹಾರ ಸೇವನೆ ಮಾಡಿದ ನಂತರ 48 ನಿಮಿಷಗಳ ಒಳಗೆ ನಿದ್ದೆ ಮಾಡಬಾರದು. ಇದರಿಂದ ನಮ್ಮ ದೇಹದಲ್ಲಿ ಕಫದೋಷ ಹೆಚ್ಚಾಗುತ್ತದೆ, ಆಮದೋಷಗಳು ಹೆಚ್ಚಾಗಿ ಇದರಿಂದ ಅಗ್ನಿಬಲ ಕಡಿಮೆ ಆಗುತ್ತದೆ. ಇದು ಜೀರ್ಣಕ್ರಿಯೆಗೆ ತುಂಬಾ ತೊಂದರೆ ಉಂಟು ಮಾಡುತ್ತದೆ. ಟಿವಿ ನೋಡ್ತಾ ಇರೋದು, ಸುಖಾಸನದಲ್ಲಿ ಕುಳಿತುಕೊಳ್ಳುವುದು, ಆರಾಮಾಗಿ ಮಲಗಿಕೊಳ್ಳುವುದು, ಇಂತಹ ಕೆಲಸಗಳನ್ನು ಮಾಡುವುದರಿಂದ ಕಫದೋಷ ದೃಷ್ಟಿಯಾಗಿ ಅಲ್ಲಿಂದ ಜೀರ್ಣಕ್ರಿಯೆಗೆ ಹಾನಿಯಾಗ್ತದೆ. ಅತಿಯಾಗಿ ನೀರನ್ನು ಕುಡಿಯುವುದು ಅಥವಾ ಅತಿಯಾದ ದ್ರವ ಪದಾರ್ಥಗಳನ್ನು ತೆಗೆದುಕೊಳ್ಳುವುದು ಎಂದರ್ಥ. ಯಾವುದೇ ರೀತಿಯ ದ್ರವ ಪದಾರ್ಥ ಆಗಿರುವುದು. ಶಾಸ್ತ್ರದಲ್ಲಿ ಏನು ಹೇಳುತ್ತಾರೆ ಅಂದ್ರೆ 2 ಭಾಗ ಘನ ಆಹಾರ ತೆಗೆದುಕೊಂಡರೆ 1 ಭಾಗ ದ್ರವ ಭಾಗ ಮತ್ತು ಉಳಿದ ಭಾಗವನ್ನು ಖಾಲಿ ಬಿಡಬೇಕು ಎಂದು. ನಾವು 3/4 ಭಾಗ ಊಟ ಮಾಡಿ
ಆ ಕೊನೆಗೆ ಉಳಿದಿರುವ ಭಾಗದಲ್ಲಿ ನೀರನ್ನು ಅಥವಾ ಇನ್ಯಾವುದೋ ದ್ರವಗಳನ್ನು ತುಂಬಿಸುವುದರಿಂದ ಅದು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ನಿಧಾನವಾಗಿ ಸಮಸ್ಯೆಗಳು ಹೆಚ್ಚಾಗುತ್ತೇ ಹೋಗುತ್ತವೆ. ಅಗ್ನಿಯ ತೀಕ್ಷ್ಣಾಂಶವೂ ಕೂಡ ದ್ರವಾಂಶವಾಗಿ ಹೆಚ್ಚಾಗುತ್ತದೆ. ಸೊ ಜೀರ್ಣಕ್ರಿಯೆಗೆ ತುಂಬಾ ಹಾನಿಯಾಗ್ತದೆ. ಬೆಂಕಿಯ ಮುಂದೆ ಕುಳಿತುಕೊಳ್ಳುವುದು, ಇದರಿಂದ ಪಿತ್ತಾದಿ ದೋಷಗಳು ಪ್ರಕೋಪವಾಗುತ್ತದೆ. ಇದರಿಂದ ಜೀರ್ಣಕ್ರಿಯೆಗೆ ಹಾನಿ ಉಂಟು ಮಾಡುತ್ತದೆ. ಈಗ ಬಿಸಿಲಿಗೆ ನಾವು ಹೋಗುವುದಾದರೆ ಅನಿವಾರ್ಯತೆ ಇದ್ದು ನಾವು ಹೋಗ್ಬೇಕಾಗ್ತದೆ. ಅಂದ್ರೆ ಒಂದು ಛತ್ರಿಯನ್ನು ಇಟ್ಕೊಂಡು ಹೋಗೋದು, ಈ ತರ ಕೆಲಸಗಳನ್ನು ಮಾಡಬೇಕಾಗ್ತದೆ. ನಂತರ ಈಜು. ಜೀರ್ಣಕ್ರಿಯೆಯು ನಡೆಯುತ್ತಿರುವ ಸಮಯದಲ್ಲಿ ರಕ್ತ ಸಂಚಾರವು ಜೀರ್ಣದ ಕಡೆಗೆ ಹೆಚ್ಚಾಗುತ್ತದೆ. ಆದರೆ ಈ ಸಮಯದಲ್ಲಿ ಈಜಿದರೆ ರಕ್ತ ಸಂಚಾರವು ಜೀರ್ಣಾಂಗದ ಕಡೆಗೆ ಹೋಗುವುದು ಕಡಿಮೆಯಾಗಿ ಮಾಂಸಖಂಡಗಳ ಕಡೆಗೆ ಹರಿಯುತ್ತದೆ. ಹಾಗಾಗಿ ಜೀರ್ಣಕ್ರಿಯೆಯು ಕಡಿಮೆ ಆಗ್ತಾ ಹೋಗ್ತದೆ. ನಂತರ ಯಾನ, ಅತಿಯಾಗಿ ಪ್ರಯಾಣ ಮಾಡುವುದು, ವಾಹನಗಳನ್ನು ಓಡಾಡಿಸುವುದು. ಅಂದ್ರೆ ಈಗ ಕಾರು, ಲಾರಿ, ಬಸ್ಸುಗಳು ಇದರಲ್ಲಿ ಎಲ್ಲ ಓಡಾಡುವುದರಿಂದ ವಾತದೃಷ್ಟಿಯಾಗಿ ಅಲ್ಲಿ ಜೀರ್ಣಕ್ರಿಯೆಗೆ ಹಾನಿಯಾಗ್ತದೆ. ನಂತರ ವ್ಯಾಯಾಮ, ಅತಿಯಾದ ವ್ಯಾಯಾಮ ಮಾಡುವುದರಿಂದ ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗ್ತದೆ. ವ್ಯವಾಯ ಅಂದರೆ ಲೈಂಗಿಕ ಕ್ರಿಯೆಗಳಲ್ಲಿ ನಡೆಸುವುದು. ಪಾನ, ಮದ್ಯಪಾನ ಮಾಡುವುದರಿಂದ ನಮ್ಮ ಹೊಟ್ಟೆಯ ವಾತಾವರಣ ಏನೂ ಇರುತ್ತದೆಯೋ ಅದು ಹಾಳಾಗಿ ಹೋಗ್ತದೆ. ಇದರಿಂದ ಜೀರ್ಣಕ್ರಿಯೆಗೆ ತುಂಬಾ ಹಾನಿ ಉಂಟು ಮಾಡ್ತದೆ. ಅತಿಯಾಗಿ ಓಡುವುದರಿಂದ ಕೂಡ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಪರಿಣಾಮ ಬೀಳ್ತದೆ. ಊಟ ಮಾಡಿದ ತಕ್ಷಣ ಸ್ನಾನ ಮಾಡಿದರೆ ಕೋಷ್ಠದಲ್ಲಿರುವ ಅಗ್ನಿಯು ಹಾಳಾಗುತ್ತದೆ. ಹೊಸ ಕಲಿಕೆಯಲ್ಲಿ ಮುಂದಾಗುವುದು ಅಥವಾ ಮೆದುಳಿಗೆ ತುಂಬಾ ಕೆಲಸ ನೀಡೋದು, ಹಾಡು ಹೇಳುವುದು ಅಥವಾ ನಮ್ಮ ಧ್ವನಿಯನ್ನು ಬಳಕೆ ಮಾಡಿ ಕೆಲಸ ಮಾಡುವುದು. ಇಷ್ಟೆಲ್ಲ ಮಾಡಬಾರ್ದು ಅಂತ ಹೇಳೋದಾದ್ರೆ ಇನ್ನೇನು ಮಾಡ್ಬೇಕು ಅಂತ ಕೇಳ್ತೀರಾ? ಊಟ ಆದ ನಂತರ 100 ಹೆಜ್ಜೆಗಳನ್ನು ಹಾಕುವುದು ಅಥವಾ ಅಪಾನ ಮುದ್ರೆಯನ್ನು ವಜ್ರಾಸನದಲ್ಲಿ ಕುಳಿತುಕೊಂಡು ಮಾಡುವುದು ಇದು ಸೂಕ್ತ. ಹೀಗೆ ಮಾಡುವುದರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ ಎಂದು ಹೇಳ್ತೇನೆ. ಕೇಳಿದ್ರೆ ಊಟದ ಬಳಿಕ ಮಾಡಲೇಬಾರದ ಕೆಲವು ಸಂಗತಿಗಳನ್ನ ಡಾಕ್ಟರ್ ರವಿಕುಮಾರ್ AS ಅವರು ಉಲ್ಲೇಖ ಮಾಡ್ತಾ ಇದ್ರು ಅಲ್ವಾ? ಆದ್ರೆ ಎಷ್ಟೋ ಜನ ಈ ಸಂಗತಿಗಳಲ್ಲಿ ಕೆಲವೊಂದನ್ನು ಮಾಡೇ ಮಾಡ್ತೀರಿ. ಎಚ್ಚರಿಕೆ ಇರಲಿ, ಆರೋಗ್ಯ ನಿಮ್ ಜೊತೆಗಿರಲಿ. ಕೇಳಿದ್ರೆ ಬಿಳಿ ಮುಟ್ಟು ಏನಿದು? ಈ ಕುರಿತು ಈಗ ಮಾತಾಡ್ತಿದ್ದಾರೆ ಡಾಕ್ಟರ್ ಕಾವೇರಿ ಗುಳಗಣ್ಣವರ್. ಈ ಬಿಳಿ ಮುಟ್ಟು, ಬಿಳಿ ಸೆರಗು, ವೈಟ್ ಡಿಸ್ಚಾರ್ಜ್, ನಾವಿದನ್ನ ಲಿಕೋರಿಯಾ ಅಂತ ಕೂಡ ಕರಿತೀವಿ. ಇದು ಜನನಾಂಗದಿಂದ ಹೊರಬರೋ ಒಂದು ಸಾಧಾರಣವಾದ ಸಹಜವಾದ ಸ್ರವಿಕೆ ಆಗಿರುತ್ತೆ. ಇದು ಯೋನಿಯನ್ನ ಜನನಾಂಗವನ್ನ ಒದ್ದೆಯಾಗಿಡುವಂತ ಸಹಜವಾದ ಜನನಾಂಗದ ಸ್ರವಿಕೆ. ಇದಕ್ಕಾಗಿ ಯಾರು ಭಯ ಪಡ್ಕೋಬೇಕಾಗಿಲ್ಲ. ಇವತ್ತಿಗೂ ಕೂಡ ಈ ವೈಟ್ ಡಿಸ್ಚಾರ್ಜ್ ಎಷ್ಟೋ ಸ್ತ್ರೀಯರಲ್ಲಿ ಬಹಳ ತಪ್ಪು ತಿಳುವಳಿಕೆ ತಂದಿದೆ. ಎಷ್ಟೋ ಜನ ಮಹಿಳೆಯರು ಹಾಸ್ಪಿಟಲ್ಗೆ ಬರ್ತಾರೆ ಕಂಪ್ಲೇಂಟ್ಸ್ ಇಟ್ಕೊಂಡು, ಏನಂತ, ನನಗೆ ವೈಟ್ ತುಂಬಾ ಹೋಗ್ತಿದೆ, ತುಂಬಾ ವೀಕ್ ಆಗ್ತಿದ್ದೀನಿ, ಏನು ಶಕ್ತಿನೇ ಇಲ್ಲ, ಸೊಂಟ ಆಗುತ್ತೆ, ನಿದ್ದೆ ಬರಲ್ಲ, ಈ ತರಹದ ಎಲ್ಲಾ ತೊಂದರೆ ಆಗ್ತಿದೆ. ಇವತ್ತಿಗೂ ಕೂಡ ಹಲವಾರು ಸ್ತ್ರೀಯರು ಆಸ್ಪತ್ರೆಗೆ ಬರ್ತಾರೆ. ಬಿಳಿ ಸ್ರವಿಕೆ ಆಗ್ತಿದೆ ಅನ್ನೋದೇ ಒಂದು ಆತಂಕದ ವಿಷಯ ಆಗಿರ್ತದೆ. ಈ ಬಿಳಿ ಸ್ರವಿಕೆ ಸಾಧಾರಣವಾಗಿ ಗರ್ಭಕೋಶ, ಗರ್ಭನಾಳ, ಯೋನಿ, ಗರ್ಭಕಂಠ ಇದರಿಂದ ಹೊರಸೂಸುವ ಕೆಲವು ಗ್ರಂಥಿಯಿಂದ ಅದರಿಂದ ಹೊರಸೂಸುವ ಸ್ರವಿಕೆಗಳೆಲ್ಲ ಸೇರಿ ಬಿಳಿಮುಟ್ಟು ಆಗ್ತದೆ. ಇದರಲ್ಲಿ ಸೋಂಕು ಇರ್ಲಿಲ್ಲ, ಬೇರೆ ತೊಂದರೆ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಖಂಡಿತವಾಗಿಯೂ ಹೆದರುವಂತ ಅವಶ್ಯಕತೆ ಇಲ್ಲ. ಇದು ಪ್ರಾರಂಭದಲ್ಲಿ ಸ್ವಲ್ಪವಾಗಿ ಮುಟ್ಟು ಮುಗಿದ ನಂತರ ಬಿಳಿ ಸ್ರವಿಕೆ ಅಂಡಾಣು ಬಿಡುಗಡೆ ಸಮಯದಲ್ಲಿ ನೀರಿನಂತೆ ಸ್ವಲ್ಪ ಹೆಚ್ಚು ಸ್ರವಿಕೆ ಆಗ್ತದೆ. ಇದರಿಂದ ಸಂಭೋಗ ಕ್ರಿಯೆಗೆ ಅನುಕೂಲವಾಗ್ತದೆ. ಬಿಳಿ ಸ್ರವಿಕೆ ಹೆಚ್ಚು ಇರೋದ್ರಿಂದ ಮತ್ತೆ ಅಂಡಾಣು ವೀರ್ಯಾಣು ಕೂಡ ಗರ್ಭಕೋಶದ ಪ್ರವೇಶಕ್ಕೆ ಅಥವಾ ಒಳಗಡೆ ಹರಿದು ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಅಂಡಾಣು ಬಿಡುಗಡೆ ಸಮಯದಲ್ಲಿ ಸ್ವಲ್ಪ ಮುಟ್ಟಿನ ಹೆಚ್ಚಿನ ಬಿಳಿ ಸ್ರವಿಕೆ ನಾವು ಕಾಣ್ತೇವೆ. ನಂತರ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಬಂದು ಮುಟ್ಟಿನ ಮುನ್ನ ದಿನಗಳಲ್ಲಿ ಅದು ಗಟ್ಟಿಯಾಗಿ ಕಾಣೋದು, ಇದು ಸಹಜವಾಗಿ ಬರುವಂತಹ ವೈಟ್ ಡಿಸ್ಚಾರ್ಜ್. ಇನ್ನು ಕೆಲವು ಸಂದರ್ಭಗಳಲ್ಲಿ ಇದು ಅತಿಯಾಗಿ ಹೆಚ್ಚಿದಾಗಿರ್ಬೋದು ಅಥವಾ ಬಣ್ಣ ಬದಲಾವಣೆ ಆಗಿರಬಹುದು, ಬೂದು, ಹಸಿರು, ಹಳದಿ ಮತ್ತು ವಾಸನೆಯಿಂದ ಕೂಡಿರಬಹುದು. ಇದಕ್ಕೆ ನಾವು ಫೌಲ್ ಸ್ಮೆಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಮತ್ತು ಕೆಲವು ಸಲ ಈ ಬಿಳಿ ಸ್ರವಿಕೆ ಜೊತೆ ರಕ್ತ ಮಿಶ್ರಿತವಾಗಿಯೂ ಬರಬಹುದು. ಇದೆಲ್ಲ ಸೋಂಕಿನ ಸೂಚನೆ ಆಗಿರುತ್ತದೆ. ಈ ತರ ಯಾವುದೇ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಜನನಾಂಗದಲ್ಲಿ ತುರಿಕೆ ಆಗಬಹುದು ಅಥವಾ ಹೆಚ್ಚಿನ ಬಿಳಿ ಸ್ರವಿಕೆ ಆಗಬಹುದು, ಬಣ್ಣ ಬದಲಾವಣೆ, ವಾಸನೆ, ಉರಿ, ನೋವು, ಊತ ಹೀಗೆಲ್ಲ ಕಾಣಿಸ್ಕೊಳ್ತದೆ. ಸ್ತ್ರೀಯರು ಇದನ್ನ ವೈದ್ಯರಲ್ಲಿ ತೋರಿಸೋದಾಗ್ಲಿ ಚಿಕಿತ್ಸೆ ತಗೊಳ್ಳೋದಾಗ್ಲಿ ತುಂಬಾ ಮುಖ್ಯವಾಗುತ್ತದೆ. ಇದರಿಂದ ಬರೀ ಒಂದು ಸೋಂಕಿನ ಲಕ್ಷಣವಾಗಿದ್ರೆ ಚಿಕಿತ್ಸೆ ಕೊಟ್ಟಾಗ ಅದಕ್ಕೆ ಸೂಕ್ತವಾದ ಫಂಗಲ್, ಬ್ಯಾಕ್ಟೀರಿಯಲ್ ಸೋಂಕು ಆಗಿರಬಹುದು, ಟ್ರೈಕೋನೋಮಸ್ ಅಂತ ಯೋನಿ ಒಳಗಡೆ ಆಗುವಂತಹ ಸೋಂಕು ಆಗಿರಬಹುದು. ಇದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟಾಗ ಅದು ಸರಿ ಹೋಗುತ್ತೆ. ಮತ್ತೆ ಈ ಡಯಾಬಿಟಿಸ್ ಇರುವಂತಹ ಸಕ್ಕರೆ ಸರಿಯಾಗಿ ನಿಯಂತ್ರಣದಲ್ಲಿ ಇರಲಿಲ್ಲ ಅಂದ್ರೆ ಹಾಗೂ ಕೂಡ ಒಂದು
ಸೋಂಕಿಗೆ ಕಾರಣವಾಗುತ್ತದೆ. ಬಿಳಿ ಸ್ರವಿಕೆ ನಾವು ಕಾಣಬಹುದು ಅವರಲ್ಲೂ ಕೂಡ. ಹಾಗಾಗಿ ಸ್ತ್ರೀಯರಲ್ಲಿ ಅಥವಾ ಅವರ ಗಂಡಿನಲ್ಲಿ ಕೂಡ ಡಯಾಬಿಟಿಸ್ ಇದ್ರೂ ಕೆಲವು ಸಲ ಜನಾಂಗ ಸಮಸ್ಯೆ ಉಂಟಾಗೋಕೆ ಕಾರಣವಾಗ್ತದೆ. ಹಾಗಾಗಿ ಬಿಳಿ ಸ್ರವಿಕೆ ಒಂದು ಸಹಜವಾದ ಪ್ರಕ್ರಿಯೆ. ಇದರ ಬಗ್ಗೆ ಆತಂಕ ಪಡ್ಕೊಳ್ಳದೆ ಯಾವುದೇ ಒಂದು ಬದಲಾವಣೆ ಕಾಣಿಸಿಕೊಂಡಾಗ ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳೋದಾಗ್ಲಿ, ಪರೀಕ್ಷೆ ಮಾಡಿಸ್ಕೊಳ್ಳೋದಾಗ್ಲಿ ತುಂಬಾ ಮುಖ್ಯವಾಗ್ತದೆ. ಹಾಗಾಗಿ ನಾವು ಗರ್ಭಕೋಶದಲ್ಲಿ ಗಡ್ಡೆ ಕಾಣೋದಾಗ್ಲಿ, ಗರ್ಭಕಂಠದಲ್ಲಿ ಹುಣ್ಣು ಆಗೋದಾಗ್ಲಿ, ಅದು ದೊಡ್ಡದಾಗೋದಾಗ್ಲಿ, ಆಮೇಲೆ ಯೋನಿ ಒಳಗಡೆ ತೊಂದರೆ ಇದೆಯಾ, ಇದನ್ನೆಲ್ಲ ನಾವು ಸ್ಕ್ಯಾನಿಂಗ್ ಮತ್ತೆ ಪಾಪ್ಸ್ಮಿಯರ್ ಅಂತ ಪರೀಕ್ಷೆಗಳು ಅಥವಾ ಯೋನಿ ದರ್ಶಕ ಪರೀಕ್ಷೆಯಿಂದ ಯಾವುದೇ ತೊಂದರೆ ಇದ್ರೂ ಅದನ್ನ ಕಂಡು ಹಿಡಿದು ಚಿಕಿತ್ಸೆ ಕೊಡಬೇಕಾಗುತ್ತದೆ. ಬಿಳಿಮುಟ್ಟು ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಕಾವೇರಿ ಗುಳಗಣ್ಣವರ್. ಹೈಪೋಥೈರಾಯ್ಡ್ ಇವತ್ತು ಅನೇಕರಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ ಅನ್ಕೊಂಡು ಸಮಸ್ಯೆಗಳಿಂದ ಒದ್ದಾಡ್ತಿದ್ದಾರೆ ಅನ್ನೋ ಒಂದು ಸಂಗತಿಯನ್ನು ಕೇಳ್ತಿದ್ದೀವಿ. ಏನಿದು ಮತ್ತು ಹೇಗೆ ಇದನ್ನ ದೂರ ಇಟ್ಕೊಂಡು ಬದುಕಬಹುದು ಅಥವಾ ಇದನ್ನ ನಿರ್ವಹಿಸಿಕೊಂಡು ಜೀವನ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಥೈರಾಯ್ಡ್ ಇದು ನಮ್ಮ ಗಂಟಲಿನ ಭಾಗದಲ್ಲಿ ಬರುವಂತಹ ಒಂದು ಅಂತಸ್ರಾವಿ ಗ್ರಂಥಿ. ಇದರ ಏನು ಸುರಿಸುವಿಕೆ ಏನಿದೆ ಥೈರಾಕ್ಸಿನ್ ಅಂತ ಹೇಳ್ತೇವೆ. ಅವುಗಳು ಸುರಿಸುವಿಕೆ ಕಡಿಮೆ ಆದಾಗ ನಮ್ಮ ಶರೀರದಲ್ಲಿ ಒಂದು ಕಾಯಿಲೆ ಉತ್ಪತ್ತಿ ಆಗ್ತದೆ. ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಾದ್ದೇನೆಂದ್ರೆ ಹೈಪೋಥೈರಾಯ್ಡಿಸಮ್ ಆದಾಗ ವೈದ್ಯಕೀಯ ಸಂಸ್ಥೆಗಳಿಗೆ ಬಂದಾಗ ನಾವು ಒಂದು ಥೈರಾಯ್ಡ್ ಪ್ರೊಫೈಲ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ, ರಕ್ತದ ಪರೀಕ್ಷೆ ಮಾಡ್ತೀವಿ. ಆಗ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇವು ಜಾಸ್ತಿ ಆಗ್ತದೆ. ಸಾಮಾನ್ಯವಾಗಿ 5 ಯೂನಿಟ್ ವರೆಗೆ ಇರಬೇಕು. 5ರಿಂದ ಜಾಸ್ತಿ ಆದಾಗ ಅದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹೈಪೋಥೈರಾಯ್ಡಿಸಮ್ TSH, T ಅಂದ್ರೆ ಥೈರಾಯ್ಡ್, S ಅಂದ್ರೆ ಸ್ಟಿಮ್ಯುಲೇಟಿಂಗ್, H ಅಂದ್ರೆ ಹಾರ್ಮೋನ್. ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಥೈರಾಯ್ಡಿನಿಂದ ಬರುವಂತಹ ದ್ರವ ಅಲ್ಲ. ಅದು ನಮ್ಮ ಪಿಟ್ಯೂಟರಿಯಿಂದ ಬರುವಂತದ್ದು. ಪಿಟ್ಯೂಟರಿ ಅಂದ್ರೆ ನಮ್ಮ 2 ಹುಬ್ಬುಗಳು ಏನಿದೆ ಆ ಹುಬ್ಬುಗಳ ಮಧ್ಯ ಅಂದ್ರೆ ಭ್ರೂ ಮಧ್ಯೆ ಅಂತ ಹೇಳ್ತಾರೆ. ಆ ಮಧ್ಯ ಹಾಗೂ ತಲೆಯ ಎತ್ತರದ ಭಾಗ ಏನಿದೆ ಅಲ್ಲಿಂದ ಒಂದು ಕಾಲ್ಪನಿಕವಾಗಿ ಒಂದು ಗೆರೆಯನ್ನು ಎಳೆದರೆ ಆ ಗೆರೆ ಎಲ್ಲಿ ಒಂದು 90 ಡಿಗ್ರಿಯಲ್ಲಿ ಮೀಟ್ ಆಗ್ತದೆ ಆ ಭಾಗದಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ. ಬಹಳ ಚಿಕ್ಕವಾದಂತ ಗ್ಲ್ಯಾಂಡ್. ಅದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನು ಸೀಕ್ರೆಟ್ ಮಾಡುವಂತದ್ದು, ಸ್ರವಿಸುವಂತದ್ದು. ಅವುಗಳು ಹೈಪೋಥೈರಾಯ್ಡಿಸಮ್ ನಲ್ಲಿ ಜಾಸ್ತಿ ಕಾಣ್ತದೆ. ಅಂತವರಲ್ಲಿ ಏನ್ ಲಕ್ಷಣ ಇರ್ತದೆ? ನೋಡ್ಲಿಕ್ಕೆ ತುಂಬಾ ದಪ್ಪ ಇರ್ತಾರೆ. ಅವರ ಕೈಕಾಲು ಏನಿದೆ ಅದು ಸ್ವಲ್ಪ ತಣ್ಣಗಿರುತ್ತದೆ. ಬೇರೆ ಭಾಗಗಳಿಂದ ಕೈಕಾಲು ಭಾಗ ಕೋಲ್ಡ್ ಅಂಡ್ ಕ್ಲೈಮಿ ಎಕ್ಸ್ಟ್ರಿಮಿಟೀಸ್ ಅಂತ ತಣ್ಣಗಿರುತ್ತದೆ. ಸ್ವಲ್ಪ ಕೆಲಸ ಮಾಡಿದ್ರೆ ಜಾಸ್ತಿ ಸುಸ್ತು. ಇವತ್ತಿನ ದಿನದಲ್ಲಿ ಅದು ಬಹಳ ಸಾಮಾನ್ಯ. ಹಾಗೇನೆ ಕೆಂಪಾದ ಕೆನ್ನೆ, ಬರ್ಗೆಂಡಿ ಚೀಕ್ಸ್ ಅಂತ ಹೇಳ್ತಾರೆ. ಶರೀರ ದಪ್ಪ ಆಗ್ತಾ ಹೋಗ್ತದೆ. ಇನ್ನೊಂದು ಲಕ್ಷಣ ಬಹಳ ಮುಖ್ಯವಾದ್ದು ಅದೇನಂದ್ರೆ ಗ್ರಾಮಫೋನಿಕ್ ವಾಯ್ಸ್ ಅಂತ. ಹಿಂದೆ ಗ್ರಾಮಫೋನ್ ಇತ್ತು, ಧ್ವನಿ ನಿಧಾನವಾಗಿ ನಿಧಾನ ಇರ್ತದೆ. ಅವ್ರದ್ದು ಸ್ಪಷ್ಟ ಇರೋದಿಲ್ಲ, ನಿಧಾನವಾಗಿ ಹೋಗ್ತದೆ. 10 ಯುವಕರಲ್ಲಿ ಇದರದ್ದು ಥೈರಾಯ್ಡ್ ಪ್ರೊಫೈಲ್ ಮಾಡಿದ್ರೆ ಅದರಲ್ಲಿ 3ರಿಂದ 4 ಯುವಕರಲ್ಲಿ, ಅದರಲ್ಲಿ ಯುವತಿಯರಲ್ಲಿ ಕಂಡು ಬರುವಂತಹ ಸರ್ವೇ ಸಾಮಾನ್ಯ ಕಾಯಿಲೆ ಅಂದ್ರೆ ಹೈಪೋಥೈರಾಯ್ಡಿಸಮ್. ಅದಕ್ಕೋಸ್ಕರ ನಾವು ಬಹಳ ಜಾಗ್ರತೆ ವಹಿಸ್ಕೋಬೇಕು. ಹೈಪೋಥೈರಾಯ್ಡ್ ಈ ಕುರಿತು ಇಲ್ಲಿಯವರೆಗೂ ವಿವರಗಳನ್ನು ನೀಡಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿವರಗಳು ಬಿತ್ತರವಾಗ್ತವೆ. ಹೈಪೋಥೈರಾಯ್ಡ್ ಈ ಕುರಿತಂತೆ ನಿನ್ನೆ ಕಾರ್ಯಕ್ರಮದಲ್ಲಿ ವಿವರಗಳನ್ನು ಆಲಿಸಿಕೊಂಡ್ರಲ್ಲ ಶ್ರೋತೃಗಳೇ. ಇವತ್ತು ಮತ್ತಷ್ಟು ಮಾಹಿತಿ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರಿಂದ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇವತ್ತು ಮನುಷ್ಯರಲ್ಲಿರುವಂತಹ ಮಾನಸಿಕ ಅಸ್ವಸ್ಥತೆ, ಅತೃಪ್ತಿ, ಮಾನಸಿಕವಾದಂತಹ ಒತ್ತಡ, ಅತಿಯಾದಂತಹ ಸೊಪ್ಪುಗಳು ತಿಂತಾರೆ. ಅದರಲ್ಲಿಯೂ ಎಲೆಕೋಸು ನೋಡಿ, ಅದನ್ನು ಉಪಯೋಗಿಸೋದ್ರಿಂದ ಹೈಪೋಥೈರಾಯ್ಡಿಸಮ್ ಬರ್ತದೆ. ಅನಿದ್ರೆ, ಇವತ್ತಿನ ಯುವತಿಯರು ಮಲಗೋದಂದ್ರೆ ಬೆಳಿಗ್ಗೆ 3 ಗಂಟೆ ಆಗುವಾಗ ಮಲಗ್ತಾರೆ, 8 ಗಂಟೆಗೆ ಏಳ್ತಾರೆ. ಅವ್ರ ನಿದ್ರೆ ಅಂಶ ಕಡಿಮೆ ಇರ್ತದೆ. ಈ ಎಲ್ಲ ಅಂತಸ್ರಾವಿ ಗ್ರಂಥಿಗಳು ಒಂದು ನರಮಂಡಲಕ್ಕೆ ಹೇಗೆ ಕೆಲಸ ಮಾಡ್ತದೆ ಅದೇ ರೀತಿ ಅಂತಸ್ರಾವಿ ಗ್ರಂಥಿಗಳು ಕೆಲಸ ಮಾಡ್ತದೆ. ಆದ ಕಾರಣ ಅಂತಸ್ರಾವಿ ಗ್ರಂಥಿಗಳಿಗೂ ಹೇಗೆ ನರಮಂಡಲಕ್ಕೆ ವಿಶ್ರಾಮ ಬೇಕು ಅದೇ ರೀತಿ ಇದಕ್ಕೂ ವಿಶ್ರಾಮ ಇದ್ದಾಗ ಅವುಗಳು ನಿಯಮಿತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅದು ಚಿಕಿತ್ಸೆ ಭಾಗ ಆಗ್ತದೆ. ಈ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ನಾನು ರೋಗಿಗಳ ಹತ್ರ ಹೇಳೋದು ಏನಂದ್ರೆ ಧ್ಯಾನ ಮಾಡಬೇಕು. ಈ ಧ್ಯಾನ ಮಾಡೋದ್ರಿಂದಾಗಿ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ಇದು ಮಾಸ್ಟರ್ ಗ್ಲ್ಯಾಂಡ್, ಎಲ್ಲ ಗ್ಲ್ಯಾಂಡ್ಗೆ
ಥೈರಾಯ್ಡ್ ಗ್ಲ್ಯಾಂಡಿಗೂ ಅದೇ ಮಾಸ್ಟರ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತಹ ಏನು ಮಾಸ್ಟರ್ ಗ್ಲ್ಯಾಂಡ್ ಇದೆ ಪಿಟ್ಯೂಟರಿ, ಅದನ್ನು ನಿಯಮಿತವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲಕರವಾದ್ದು ಏನಂದ್ರೆ ಅದು ಧ್ಯಾನ. ಯಾಕೆ ಅಂದ್ರೆ ಅದರ ಮೇಲೆ ಹೈಪೋ ಥೆಲಾಮಸ್ ಅಂತ ಇದೆ, ಥೆಲಾಮಸ್ ಅಂತ ಇದೆ. ಇದೆಲ್ಲ ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡುವಂತಹ ಒಂದು ನರಮಂಡಲದ ಭಾಗ ಇದು. ಸೊ ಆದ ಕಾರಣ ಧ್ಯಾನ ತುಂಬಾ ಅದಕ್ಕೆ ಹೆಲ್ಪ್ ಆಗ್ತದೆ. ಅದೇ ರೀತಿಯಲ್ಲಿ ಹಿತವಾದಂತಹ ಆಹಾರವನ್ನು ಸೇವಿಸೋದು. ಅವ್ರಿಗೆ ಯಾವ್ದು ಹಿತ ಅದು ಸೇವಿಸಬೇಕು, ಅಹಿತವಾದಂತ ಆಹಾರವನ್ನು ಸೇವಿಸಬಾರದು. ನಿಯಮಿತವಾದ ನಿದ್ರೆ ಎಷ್ಟು ಮಾಡಬೇಕು ಅಂದ್ರೆ 24 ಗಂಟೆ ಇದೆ, ಅದರಲ್ಲಿ 1/3 ಒಂದನೇ 3 ಭಾಗ ಅಂದ್ರೆ 8 ಗಂಟೆ, 7 ರಿಂದ 8 ಗಂಟೆ ಒಬ್ಬ ಮನುಷ್ಯ ನಿದ್ರೆ ಮಾಡಿದ ಅಂದ್ರೆ ಉಳಿದ ಏನ್ ಸಮಯ ಇದೆ ಆ ಸಮಯದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಆಗ್ತದೆ. ಅದೇ ರೀತಿ ಥೈರಾಯ್ಡ್ ಕೂಡ ಕೆಲಸ ಮಾಡ್ತದೆ. ಔಷಧಿ ಯಾವ್ದು ತಗೊಳ್ಬಹುದು ಅಂದ್ರೆ ದಶಮೂಲ ಕಷಾಯ ಅಂತ ಬರ್ತದೆ. ಈ ದಶಮೂಲಗಳಿಂದ 10 ಮೂಲಗಳಿಂದ ತಯಾರಿಸಿದಂತ ಏನು ಕಷಾಯ ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ. ಅದರ ಸೇವನೆ ಒಂದು 15 ರಿಂದ 20 ml ನಷ್ಟು ಅದರ ಸೇವನೆ ಮಾಡಬೇಕು. ಹಾಗೆ ಒಂದು ಕಾಂಚನಾರ ಗೂಗುಲು ಅಂತ ಮಾತ್ರೆ ಬರ್ತದೆ. ಚಿಕ್ಕವರು ಅಂದ್ರೆ ಟೀನೇಜರ್ಸ್ಗೆ ಅಂದ್ರೆ 1 ಮಾತ್ರೆ ಬೆಳಿಗ್ಗೆ ರಾತ್ರಿ, ಇಲ್ಲ ಅಂತಿದ್ರೆ ದೊಡ್ಡವರಿಗೆ ಆದ್ರೆ ಅಂದ್ರೆ ಒಂದು 60 kg ಮೇಲೆ ಇದ್ದವರಿಗೆ ಅದು 2 ಮಾತ್ರೆ ಬೆಳಗ್ಗೆ 2 ಮಾತ್ರೆ ರಾತ್ರಿ ಇದರ ಸೇವನೆಯನ್ನು ಮಾಡೋದು ಹಿತಕರ. ಅದು ಸಾಧ್ಯ ಆಗದೇ ಇದ್ದಾಗ ಅವರು ವೈದ್ಯರನ್ನ ಸಂಪರ್ಕಿಸಬೇಕು. ಇವತ್ತು ಎಂಡೋಕ್ರೈನಾಲಜಿಸ್ಟ್ ಅಂತೇಳಿ ಇರ್ತಾರೆ. ನಾನು ಮತ್ತೆ ಹೇಳೋದೇನೆಂದ್ರೆ ಇದು ಯುವಕರಲ್ಲಿ ಕಂಡು ಬರುವಂತ ಕಾಯಿಲೆ. ಆದ ಕಾರಣ ನಂತರದ ಏನು ಜೀವನ ಸುಖಮಯ ಆಗ್ಬೇಕಂದ್ರೆ ನಮ್ಮ ಎಲ್ಲ ಹಾರ್ಮೋನ್ ಅನ್ನು, ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನ್ ಅನ್ನು ಮಿತದಲ್ಲಿ ಇಟ್ಕೊಳ್ಬೇಕು. ತಾಳ್ಮೆ, ಸಹನೆ, ಶಾಂತಿ ಇವೆಲ್ಲವೂ ಬಹಳಷ್ಟು ನೆರವಿಗೆ ಬರ್ತವೆ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ತಾ ಇದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಹೈಪೋಥೈರಾಯ್ಡ್ ವಿಚಾರ ಕುರಿತಂತೆ ನಿನ್ನೆ ಮತ್ತು ಇವತ್ತು ವಿವರಗಳನ್ನು ನೀಡಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಆರೋಗ್ಯಕರ ಮನಸ್ಸಿಗೆ ಆಯುರ್ವೇದದ ಸೂತ್ರಗಳು, ಈ ಕುರಿತು ಈಗ ಮಾತಾಡ್ತಿದ್ದಾರೆ. ಆಲಿಸಿಕೊಳ್ಳಿ ಡಾಕ್ಟರ್ ಸವಿತಾ HP ಅವರು. ಆಯುರ್ವೇದದ ಪ್ರಕಾರ ಜೀವನವೆಂದರೆ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಆತ್ಮಗಳ ಸಂಯೋಗದ ಸಂಕೇತ. ವಿಶ್ವ ಆರೋಗ್ಯ ಸಂಸ್ಥೆಯ ಪರಿಭಾಷೆಯ ಪ್ರಕಾರ ಆರೋಗ್ಯವೆಂದರೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯ ಸ್ಥಿತಿ. ಈ ಪರಿಭಾಷೆ ಆಯುರ್ವೇದದ ಮೂಲತತ್ವ ಸಹ. ಭಾರತೀಯ ಆರೋಗ್ಯ ಪದ್ಧತಿಯಾದ ಆಯುರ್ವೇದವು ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಆ ಮೂಲಕ ಪಾಶ್ಚಿಮಾತ್ಯರಿಗೆ ಹೋಲಿಸಿದರೆ ಭಾರತೀಯರಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಉತ್ತಮವಾಗಿ ನಿಭಾಯಿಸಬಹುದು. ನಮ್ಮ ಕುಟುಂಬ ವ್ಯವಸ್ಥೆ, ಸಾಮಾಜಿಕ ಜವಾಬ್ದಾರಿಗಳು, ಪರಸ್ಪರ ಅವಲಂಬನೆ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕಾರಣವಾಗಿವೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಮಾನಸಿಕ ಸಮಸ್ಯೆಗಳನ್ನು ನಿಗ್ರಹಿಸಲು ಆಯುರ್ವೇದದ ಈ ಸೂತ್ರಗಳು ಬಹಳ ಉಪಕಾರಿಯಾಗಿವೆ. ಮೊದಲನೆಯದಾಗಿ ಮನಸ್ಸಿನ ಭಾವನೆಗಳಾದ ಸಿಟ್ಟು, ದುಃಖ, ಅತಿಯಾದ ಸಂತೋಷ, ಬೇಸರ, ಈರ್ಷ್ಯೆ, ಲೋಭಗಳು ಇಂತಹ ಪ್ರಚೋದನೆಗಳ ಮೇಲೆ ಹತೋಟಿ ಸಾಧಿಸಬೇಕು. ಅತಿ ಹೆಚ್ಚು ಈ ಪ್ರಚೋದನೆಗಳನ್ನ ತೋರ್ಪಡಿಸುವುದರಿಂದ ಮೆದುಳಿನ ರಾಸಾಯನಿಕಗಳಲ್ಲಿ ಏರುಪೇರಾಗುತ್ತವೆ ಮತ್ತು ಆ ಮೂಲಕ ಮಾನಸಿಕ ಸಮಸ್ಯೆಗಳು ಪ್ರಾರಂಭವಾಗಬಹುದು. ನಮ್ಮ ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮಗಳು ನಮ್ಮನ್ನು ಹೊರ ಪ್ರಪಂಚಕ್ಕೆ ತೆರೆದಿಡುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾವು ಅಸಮರ್ಪಕವಾಗಿ ನಮ್ಮ ಜ್ಞಾನೇಂದ್ರಿಯಗಳನ್ನ ಬಳಸುತ್ತಿದ್ದೇವೆ. ಉದಾಹರಣೆಗೆ ಹೆಚ್ಚಿನ ಸಮಯ ಮೊಬೈಲ್ ಅಥವಾ ಸ್ಕ್ರೀನ್ ನೋಡುವುದು, ಜೋರಾದ ಅಥವಾ ಕರ್ಕಶವಾದ ಸಂಗೀತವನ್ನ ಕೇಳುವುದು ಇವೇ ಮುಂತಾದವು. ಈ ಪ್ರಚೋದನೆಗಳು ಮನಸ್ಸಿನಲ್ಲಿ ಒತ್ತಡವನ್ನು ಉಂಟು ಮಾಡುವ ಮೂಲಕ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗುತ್ತವೆ. ಉತ್ತಮ ಮಾನಸಿಕ ಆರೋಗ್ಯಕ್ಕೆ ಸಮಯಕ್ಕನುಸಾರವಾದ ದಿನಚರಿ ಬಹಳ ಮುಖ್ಯ. ಮೆಲಟೋನಿನ್ ಎಂಬ ಹಾರ್ಮೋನು ನಮ್ಮ ನಿದ್ರೆಯನ್ನು ನಿಯಂತ್ರಿಸುತ್ತದೆ. ಈ ಹಾರ್ಮೋನು ರಾತ್ರಿ ಸಮಯದಲ್ಲಿ ಮಾತ್ರ ಬಿಡುಗಡೆಯಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಕೆಲಸ, ಹಗಲು ನಿದ್ರೆಯಂತಹ ಹೊಸದಾದ ಪರಿಪಾಠ ಕಂಡು ಬರುತ್ತಿದೆ. ಈ ಕಾರಣಗಳಿಂದ ಹಾರ್ಮೋನಿನ ಕೆಲಸಗಳಲ್ಲಿ ಏರುಪೇರುಗಳು ಉಂಟಾಗಿಯೂ ಸಹ ಮಾನಸಿಕ ಸಮಸ್ಯೆ ಕಂಡು ಬರಬಹುದು. ಇದಲ್ಲದೆ ಪ್ರಜ್ಞಾಪೂರ್ವಕವಾಗಿ ಸಮರ್ಪಕವಲ್ಲದ ಕೆಲಸಗಳು, ಉದಾಹರಣೆಗೆ ದುಶ್ಚಟಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಹ ಈ ಮನಸ್ಸು ತಪ್ಪಿತಸ್ಥ ಭಾವನೆಗಳ ಭಾರದಿಂದಾಗಿ ಮಾನಸಿಕ ಸಮಸ್ಯೆಗಳಿಂದಾಗಿ ಬಳಲಬಹುದು. ಕೆಳಗರೆ ಮನಸ್ಸು ಕೆಡ್ತಂತಂದ್ರೆ ಕಾರಣಗಳು ಇದ್ದೇ ಇದಾವಲ್ವಾ? ಅದಕ್ಕೆ ಮನಸ್ಸು ಆರೋಗ್ಯಕರವಾಗಿರ್ಲಿ ಮತ್ತು ಆರೋಗ್ಯಕರ ಮನಸ್ಸಿಗೆ
ಏನು ತಿದ್ಕೊಳ್ಬೇಕು, ಏನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಸವಿತಾ HP ಅವರು. ಕೇಳುಗರೆ, ಶರೀರ ಕ್ರಿಯಾ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪ್ರತಿಭಾ ಕುಲಕರ್ಣಿ ಅವರು ಇವತ್ತು ಮಾತಾಡುವ ವಿಷಯ ಗರ್ಭಾವಸ್ಥೆಯಲ್ಲಿ ಬದಲಾವಣೆಗಳು. ಗರ್ಭಾವಸ್ಥೆಯು ಸ್ತ್ರೀಯರಲ್ಲಿ ಹೇಳತೀರದ ಒಂದು ಅನುಭವವನ್ನು ಉಂಟು ಮಾಡುತ್ತದೆ. ಇಂತಹ ಸ್ಥಿತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಅವಳಲ್ಲಿ ಕಂಡುಬರುತ್ತವೆ. ಮುಖ್ಯವಾಗಿ ಪ್ರಜನಾಂಗಗಳಲ್ಲಿ ಮತ್ತು ಸ್ತನಗಳಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳು ಕಂಡುಬರುತ್ತವೆ. ಅವುಗಳನ್ನು ಒಂದೊಂದಾಗಿ ತಿಳಿಯೋಣ. ಮೊದಲನೇದಾಗಿ ಗರ್ಭಾಶಯ. ಗರ್ಭದ ಸ್ಥಾಪನೆಯಾದ ನಂತರ ಅದು ಬೆಳೆಯುತ್ತಾ ಹೋದಂತೆ ಗರ್ಭಾಶಯದ ವಿಸ್ತಾರ, ಆಕಾರ, ರೂಪ, ತೂಕ ಮುಂತಾದವುಗಳು ಬದಲಾಗುತ್ತಾ ಹೋಗುತ್ತವೆ. ಗರ್ಭದ ಬೆಳವಣಿಗೆ ಗರ್ಭಾಶಯದ ವಿಸ್ತಾರವನ್ನು ಹೆಚ್ಚಿಸುತ್ತದೆ. ಆರಂಭದಲ್ಲಿ ಶೂನ್ಯ ಪ್ರಮಾಣದ ವಿಸ್ತಾರವಿದ್ದು ಗರ್ಭ ಬೆಳೆದಂತೆಲ್ಲ ಅದು ಹೆಚ್ಚುತ್ತಾ ಹೋಗುತ್ತದೆ. ಗರ್ಭಾವಸ್ಥೆ ಕೊನೆಯವರೆಗೆ ಅದು ಸುಮಾರು 5 ರಿಂದ 7 ಲೀಟರ್ನಷ್ಟು ಆಗಿರುತ್ತದೆ. ಇದರಲ್ಲಿ 50% ಅಷ್ಟು ಬೆಳವಣಿಗೆ ಗರ್ಭದಿಂದಾಗಿ ಮತ್ತು ಉಳಿದದ್ದು ಮಾಸು, ದ್ರವ ಮುಂತಾದವುಗಳಿಂದಾಗಿ ಇರುತ್ತದೆ. ಇನ್ನು ಗರ್ಭಾಶಯದ ಆಕಾರವು ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಇದಕ್ಕೂ ಕೂಡ ಬೆಳೆಯುತ್ತಿರುವ ಗರ್ಭವೇ ಕಾರಣವಾಗಿರುತ್ತದೆ. ಗರ್ಭಾಶಯದ ರೂಪವು ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಪಿರಿಯ ಹೆಣ್ಣಿನ ಆಕಾರದ್ದಿರುತ್ತದೆ. ಗರ್ಭದ 12ನೇ ವಾರದವರೆಗೂ ಅದು ಗೋಲಾಕಾರವನ್ನು ಹೊಂದುತ್ತದೆ. ಪ್ರಸವವಾದ ನಂತರ ಅದು ಮತ್ತೆ ಮೊದಲಿನ ಆಕಾರಕ್ಕೆ ಬರುತ್ತದೆ. ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಗರ್ಭಾಶಯವು 30 ರಿಂದ 50 ಗ್ರಾಂನಷ್ಟು ತೂಕ ಹೊಂದಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಇದು ಹೆಚ್ಚುತ್ತಾ ಸುಮಾರು 1 ರಿಂದ 1.5 kgಯಷ್ಟು ಆಗುತ್ತದೆ. ಇನ್ನು ಸ್ತನಗ್ರಂಥಿಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡೋಣ. ಗರ್ಭಾವಸ್ಥೆಯಲ್ಲಿ ಸ್ತನಗಳಲ್ಲಿ ಆಗುವ ಬದಲಾವಣೆಯು ಆ ಸಮಯದಲ್ಲಿ ಸ್ರವಿಸುವಂತಹ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ಗಳ ಅಧಿಕ ಉತ್ಪತ್ತಿಯಿಂದಾಗಿ ಆಗಿರುತ್ತದೆ. ಅದರಲ್ಲಿ ಇನ್ನಿತರ ಬದಲಾವಣೆಗಳು ಕೂಡ ಕಂಡುಬರುತ್ತವೆ. ಅವುಗಳೆಂದರೆ ಹೊಸ ನಾಳಗಳ ಉತ್ಪತ್ತಿಯಾಗುತ್ತದೆ, ಬೊಜ್ಜಿನ ಅಧಿಕ ಶೇಖರಣೆ ಆಗುತ್ತದೆ, ಆಕಾರವು ಹೆಚ್ಚುತ್ತದೆ ಮತ್ತು ಸ್ತನದ ತೊಟ್ಟು ಹೆಚ್ಚು ಗಾಢವಾಗಿ ಕಾಣುತ್ತದೆ. ಶರೀರದ ತೂಕದಲ್ಲಿ ವೃದ್ಧಿಯಾಗುತ್ತದೆ. ಸರಿಸುಮಾರು 12 kgಗಳ ವೃದ್ಧಿ ಗರ್ಭಿಣಿ ಸ್ತ್ರೀಯರಲ್ಲಿ ಉಂಟಾಗುತ್ತದೆ. ಅದರಲ್ಲಿ ಶಿಶುವಿನ ಭಾರ ಸುಮಾರು 3.5 kg, ಭ್ರೂಣ ದ್ರವ 2 kg, ಮಾಸು 1.5 kg ಮತ್ತು ತಾಯಿಯ ತೂಕ 5 kgಯಷ್ಟು ಆಗುತ್ತದೆ. ಒಟ್ಟಾಗಿ 10 ರಿಂದ 12 kgಯಷ್ಟು ತೂಕದಲ್ಲಿ ವೃದ್ಧಿಯನ್ನು ಕಾಣಬಹುದಾಗಿದೆ. ಇತರ ಕ್ರಿಯಾತ್ಮಕ ಬದಲಾವಣೆಗಳು ಕೂಡ ಕಂಡುಬರುತ್ತವೆ. ಅವುಗಳೆಂದರೆ ರಕ್ತದ ವಿಸ್ತಾರವು ಸುಮಾರು 20% ನಷ್ಟಿದ್ದು ಅಥವಾ 1 ಲೀಟರ್ನಷ್ಟು ಹೆಚ್ಚುತ್ತದೆ. ಸಾಮಾನ್ಯವಾಗಿ ಶಿಶುವಿನ ಹೆಚ್ಚಿದ ಅವಶ್ಯಕತೆಯಿಂದಾಗಿ ಹೆಚ್ಚಿನ ತಾಯಂದಿರು ರಕ್ತಾಲ್ಪತೆಯಿಂದ ಬಳಲುತ್ತಾರೆ. ಅದರಿಂದಾಗಿಯೇ ಗೈನಕಾಲಜಿಸ್ಟ್ಗಳು ಕಬ್ಬಿಣದ ಮಾತ್ರೆ ಅಥವಾ ಐರನ್ ಟ್ಯಾಬ್ಲೆಟ್ ಅನ್ನು ಸತತವಾಗಿ ಕೊಡ್ತಾ ಹೋಗ್ತಾರೆ. ಇನ್ನು ರಕ್ತಚಾಪ ಅಂದರೆ ಬ್ಲಡ್ ಪ್ರೆಷರ್ ಮೊದಲ 3 ತಿಂಗಳಲ್ಲಿ ಇದು ಬದಲಾಗುವುದಿಲ್ಲ. 3 ತಿಂಗಳ ನಂತರ ಸ್ವಲ್ಪ ಕಡಿಮೆ ಆಗುತ್ತದೆ. ಒಂದು ವೇಳೆ ಸರಿಯಾಗಿ ಕಾಳಜಿ ವಹಿಸದಿದ್ದರೆ ಅದು ಹೆಚ್ಚುತ್ತಾ ಹೋಗುತ್ತದೆ. ಅದರಿಂದಾಗಿ ಗರ್ಭಿಣಿಯರಲ್ಲಿ ಉಂಟಾಗುವಂತಹ ಮೂರ್ಛೆ ರೋಗವು ಕೂಡ ಕಂಡುಬರುತ್ತದೆ. ಅದರಿಂದಾಗಿಯೇ ಗರ್ಭಿಣಿ ಸ್ತ್ರೀಯರು ಕಡಿಮೆ ಉಪ್ಪನ್ನು ಸೇವಿಸಬೇಕು. ಇನ್ನು ಶ್ವಾಸೋಚ್ಛ್ವಾಸದ ಪ್ರಕ್ರಿಯೆಯಲ್ಲಿ ಕೂಡ ಬದಲಾವಣೆ ಆಗುತ್ತದೆ. ಮೂತ್ರೋತ್ಪತ್ತಿ ಕ್ರಮ ಕೂಡ ಬದಲಾಗುತ್ತದೆ. ಮೂತ್ರದ ಉತ್ಪತ್ತಿಯು ಹೆಚ್ಚುತ್ತದೆ. ಮಗುವಿನ ಭಾರ ಮೂತ್ರಾಶಯದ ಮೇಲೆ ಬೀಳುವುದರಿಂದ ಮೂತ್ರ ವಿಸರ್ಜನೆ ಹೆಚ್ಚುತ್ತದೆ. ಇನ್ನು ಪಚನ ಕ್ರಿಯೆಯಲ್ಲಿ ಕೂಡ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಬೆಳಿಗ್ಗೆ ಹೊತ್ತು ಗರ್ಭಿಣಿಯರಲ್ಲಿ ಸುಸ್ತು ಕಂಡುಬರುತ್ತದೆ. ವಾಂತಿ, ತಲೆ ಸುತ್ತು ಈ ಲಕ್ಷಣಗಳು 3 ತಿಂಗಳ ನಂತರ ಇರುವುದಿಲ್ಲ. ಕೆಲವೊಮ್ಮೆ ಮಲಬದ್ಧತೆಯು ಕೂಡ ಆಗುತ್ತದೆ. ಹಾರ್ಮೋನ್ಗಳ ಅಸಮತೋಲನವೇ ಈ ಬದಲಾವಣೆಗೆ ಕಾರಣವಾಗಿದೆ. ಒಮ್ಮೆ ಪ್ರಸವವಾದರೆ ಎಲ್ಲ ಲಕ್ಷಣಗಳು ಮಾಯವಾಗುತ್ತವೆ ಮತ್ತು ಸ್ತ್ರೀ ತನ್ನ ಮುದ್ದು ಕಂದನ ಮುಖ ನೋಡಿ ಅನುಭವಿಸಿದ ಕಷ್ಟಗಳನ್ನೆಲ್ಲ ಮರೆಯುತ್ತಾಳೆ. ಇದುವೇ ಪ್ರಕೃತಿಯ ನಿಯಮವಾಗಿದೆ. ಕೇಳುಗರೆ, ಗರ್ಭಾವಸ್ಥೆಯಲ್ಲಿ ಏನೇನು ಬದಲಾವಣೆಗಳು, ಬೆಳವಣಿಗೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ಪ್ರತಿಭಾ ಕುಲಕರ್ಣಿ ಅವರು. ಅಗಸೆ ಬೀಜಗಳು ಅನೇಕರಿಗೆ ಪರಿಚಯ ಇದಾವೆ. ಇವುಗಳ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಈಗ ಮಾತಾಡ್ತಿದ್ದಾರೆ ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ HM ಅವರು. ಅಗಸೆ ಬೀಜಗಳು ಅತ್ಯಂತ ಪೌಷ್ಟಿಕ ಆಹಾರ ಪದಾರ್ಥ ಆಗಿದೆ. ಇವುಗಳು ಒಮೆಗಾ 3 ಕೊಬ್ಬಿನಾಮ್ಲಗಳು, ಫೈಬರ್, ಲಿಗ್ನಿನ್ಗಳು ಹೀಗೆ ಮತ್ತಿತರ ಪ್ರಯೋಜನಕಾರಿ ಪೋಷಕಾಂಶಗಳಿಂದ ತುಂಬಿದೆ. ಇದು ಹೃದಯದ ಆರೋಗ್ಯಕ್ಕೆ ಲಾಭಕರವಾಗಿದೆ. ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಇದರಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಏರದಂತೆ ನೋಡಿಕೊಳ್ಳುತ್ತದೆ. ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತದೆ. ಈ ಅಗಸೆ ಬೀಜಗಳು ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯಕರವಾಗಿದೆ. ನಾರಿನ ಅತ್ಯುತ್ತಮ ಮೂಲವಾಗಿರುವ ಕಾರಣ ಈ ಅಗಸೆ ಬೀಜಗಳು ಜೀರ್ಣ ಪ್ರಕ್ರಿಯೆಯನ್ನು ಸುಲಭವಾಗಿಸುತ್ತದೆ. ಹಾಗೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಅಗಸೆ ಬೀಜಗಳು ಹಾರ್ಮೋನ್ಗಳ ಸಮತೋಲನವನ್ನು ಕಾಯ್ದಿರಿಸುತ್ತದೆ. ಅಗಸೆಯಲ್ಲಿರುವ ಲಿಗ್ನಿನ್ ಈಸ್ಟ್ರೋಜನ್ ಎನ್ನುವ ಹಾರ್ಮೋನ್ ಹೋಲುವ ಪರಿಣಾಮವನ್ನು ಹೊಂದಿದೆ. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವ ಮೆನೋಪಾಸ್ ಲಕ್ಷಣಗಳನ್ನು ಇದು ನಿವಾರಿಸುತ್ತದೆ. ಇದಲ್ಲದೆ ಚರ್ಮದ ಆರೋಗ್ಯವನ್ನು ಸಹ ಕಾಪಾಡುತ್ತದೆ. ಚರ್ಮವನ್ನು ಮೃದುಗೊಳಿಸಿ ಆರ್ದ್ರಗೊಳಿಸಿ ಚರ್ಮದ ಕಾಂತಿಯನ್ನು
ಕಾಪಾಡಲು ಉಪಯೋಗಕರವಾಗಿದೆ. ಹಾಗೆ ಕೂದಲಿನ ರಕ್ಷಣೆ ಮಾಡಲು ಸಹ ಅಗಸೆ ಬೀಜ ಉತ್ತಮ. ವಿಟಮಿನ್ ಬಿ ಹಾಗೂ ವಿಟಮಿನ್ ಇ ಅಂಶಗಳು ಇರುವುದರಿಂದ ಕೂದಲು ಉದುರುವಿಕೆಯನ್ನು ತಡೆಗಟ್ಟಿ ಕೂದಲಿನ ಗಂಟು ಹಾಗೂ ತುಂಡಾಗುವಿಕೆಯನ್ನು ಕಡಿಮೆಯಾಗಿಸುತ್ತದೆ. ಇದಲ್ಲದೆ ಡಯಾಬಿಟಿಸ್ ಕಾಯಿಲೆ ಇರುವವರಿಗೆ ಇದು ಉತ್ತಮವಾದ ಆಹಾರ. ಏಕೆಂದರೆ ಗ್ಲೂಟೆನ್ ಅಂಶ ಮುಕ್ತವಾಗಿರುವ ಕಾರಣ ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣ ಮಾಡುತ್ತದೆ. ಅಗಸೆ ಬೀಜವನ್ನು ಬಳಸುವ ವಿಧಾನ ಏನು? ಇದನ್ನು ತಿಳಿಯೋಣ. ಮೊದಲಿಗೆ ಅಗಸೆಯನ್ನು ಹುರಿದು ನಂತರ ಪುಡಿ ಮಾಡಿ ಇದನ್ನು ತುಪ್ಪದ ಜೊತೆ ಸೇರಿಸಿ ಅನ್ನ, ರೊಟ್ಟಿ, ಚಪಾತಿಗಳೊಂದಿಗೆ ಸೇವಿಸಬಹುದು. ನಂತರ ಸಂಪೂರ್ಣ ಬೀಜವನ್ನು ಹುರಿದು ಇದನ್ನು ಸೋಂಪು ಕಾಳಿನೊಂದಿಗೆ ಬೆರೆಸಿ ಊಟದ ನಂತರ ಸೇವಿಸಬಹುದು ಅಥವಾ ಸಲಾಡ್ಗಳೊಂದಿಗೆ ಬೆರೆಸಿ ಸೇವಿಸಬಹುದು. ಅಗಸೆ ಬೀಜದ ಎಣ್ಣೆ ಸಲಾಡ್ ಡ್ರೆಸ್ಸಿಂಗ್ನಲ್ಲಿ ಬಳಸಬಹುದು ಅಥವಾ ತರಕಾರಿ ಬೇಯಿಸುವಾಗ 1-2 ಚಮಚ ಬೆರೆಸಬಹುದು. ಇದಷ್ಟೇ ಅಲ್ಲದೆ ಅಗಸೆ ಬೀಜದ ಚಟ್ನಿ ಜೀರಿಗೆ, ಹುಣಸೆ, ಮೆಣಸು, ಕೊತ್ತಂಬರಿಗಳೊಂದಿಗೆ ತಯಾರಿಸಿ ಇಡ್ಲಿ, ದೋಸೆಗಳೊಂದಿಗೆ ಸೇವಿಸಬಹುದು. ಅಗಸೆ ಬೀಜದ ಹೇರ್ ಪ್ಯಾಕ್ ಅನ್ನು ಬಳಸಬಹುದು. ಇದನ್ನು ನೀರಿನೊಂದಿಗೆ ಕುದಿಸಿ ನಂತರ ಪರಿಶೋಧಿಸಿ ಬರುವ ಲೋಳೆಯೊಂದಿಗೆ ಆಲೋವೆರಾ ಅಥವಾ ತೆಂಗಿನ ಎಣ್ಣೆ ಬೆರೆಸಿ ಕೂದಲಿಗೆ ಹಚ್ಚಿ ನಂತರ ತೊಳೆಯಬಹುದು. ಅಗಸೆ ಬೀಜವು ವಾತ ದೋಷವನ್ನು ಕಡಿಮೆ ಮಾಡುತ್ತದೆ. ಹೀಗಾಗಿ ವಾತ ಪ್ರಕೃತಿ ಹೊಂದಿರುವ ಜನರು ಅಗಸೆ ಬೀಜದ ಎಣ್ಣೆಯನ್ನು ಬಳಸುವುದರಿಂದ ವಾತದೋಷ ಸಮತೋಲನದಲ್ಲಿ ಇರಿಸಿ ವಾತದಿಂದ ಬರುವ ಕಾಯಿಲೆ ಎಂದರೆ ಕೀಲು ನೋವು, ಬೆನ್ನು ನೋವುಗಳನ್ನು ನಿವಾರಿಸಿಕೊಳ್ಳಬಹುದು. ಹೀಗೆ ಸುಲಭವಾಗಿ ದೊರೆಯುವ ಅಗಸೆ ಬೀಜದ ಪ್ರಯೋಜನಗಳನ್ನು ನಾವು ತಿಳಿದುಕೊಂಡರೆ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು. ಅಗಸೆ ಬೀಜಗಳ ಆರೋಗ್ಯದ ಪ್ರಯೋಜನಗಳನ್ನು ಇಲ್ಲಿಯವರೆಗೆ ತಿಳಿಸಿದವರು ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ HM ಅವರು. ಕೇಳುಗರೆ, ಮಕ್ಕಳ ಆಸ್ತಮಕ್ಕೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಈಗ ಸಲಹೆಗಳು, ವಿಚಾರ ಪ್ರಸ್ತಾಪ ಡಾಕ್ಟರ್ ಶ್ವೇತಾ ಡಿ ಅವರಿಂದ. ನಾನು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಸ್ತಮಾ ಅಥವಾ ದಮ್ಮು ಕಾಯಿಲೆಯ ಬಗ್ಗೆ ತಿಳಿಸುತ್ತೇನೆ. ಅಸ್ತಮಾ ಔಷಧೋಪಚಾರದಲ್ಲಿ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ತುರ್ತು ಚಿಕಿತ್ಸೆ ವಿಭಾಗಕ್ಕೆ ಮಕ್ಕಳ ಭೇಟಿ ಸರ್ವೇ ಸಾಮಾನ್ಯವಾಗಿದೆ. ಈ ಅಸ್ತಮಾ ಕಾಯಿಲೆ ದೀರ್ಘಾವಧಿ ಇದ್ದು ಕೆಲವೊಂದು ಕಾರಣಗಳಿಂದ ಪದೇ ಪದೇ ಉಲ್ಬಣಗೊಳ್ಳುವುದು. ಇದರಿಂದಾಗಿ ಮಕ್ಕಳ ದಿನನಿತ್ಯದ ಹಾಗೂ ಶಾಲೆಗಳ ಚಟುವಟಿಕೆ ಮೇಲೆ ಯಥೇಚ್ಛವಾಗಿ ದುಷ್ಪರಿಣಾಮ ಬೀರುವುದು. ಅಸ್ತಮಾ ಯಾವ ಮಕ್ಕಳಲ್ಲಿ ವ್ಯಾಧಿ ಕ್ಷಮತ್ವ ಕಡಿಮೆ ಇದ್ದು ಆನುವಂಶಿಕ ಮತ್ತು ಪರಿಸರ ಅಂಶಗಳ ಸಂಯೋಜನೆಯಿಂದ ಉಂಟಾಗುವುದು ಎಂದು ಭಾವಿಸಲಾಗಿದೆ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಇದನ್ನು ತಮಕಶ್ವಾಸ ಅಥವಾ ಶ್ವಾಸರೋಗ ಎಂದು ಕರೆಯಲ್ಪಟ್ಟು ಮುಖ್ಯವಾಗಿ ಈ ಕಾಯಿಲೆ ಕಫ ಅಥವಾ ವಾತದೋಷ ಹೆಚ್ಚುವ ಕಾರಣದಿಂದಾಗಿ ಉಂಟಾಗುವುದು ಎಂದು ತಿಳಿಸಲಾಗಿದೆ. ಮುಖ್ಯವಾಗಿ ಆಹಾರ ಸಂಬಂಧಿ ಕಾರಣಗಳಾದ ತಣ್ಣನೆಯ ಆಹಾರ ಸೇವನೆ, ಮೊಸರು, ಉದ್ದು, ಎಳ್ಳು ಪದಾರ್ಥಗಳಂತಹ ಮತ್ತು ಸ್ರೋತುಗಳಿಗೆ ಅಡಚಣೆ ಉಂಟು ಮಾಡುವ ಪದಾರ್ಥಗಳು ಇತ್ಯಾದಿ. ಅದೇ ರೀತಿ ವಿಹಾರ ಅಥವಾ ಚಟುವಟಿಕೆ ಸಂಬಂಧ ಕಾರಣಗಳಾದ ಧೂಳು, ಹೊಗೆ, ತಣ್ಣನೆಯ ಗಾಳಿ ಸೇವನೆ, ಅತಿ ವ್ಯಾಯಾಮ, ವೇಗಧಾರಣೆ, ಶೀತಸ್ಥಳ ಸ್ನಾನ, ಶೀತಸ್ಥಳ ವಾಸ ಇತ್ಯಾದಿ ಹಾಗೂ ವ್ಯಾಧಿ ಅವಸ್ಥಾ ಸಂಬಂಧಿ ಕಾರಣಗಳಾದ ಬಾಲ್ಯಾವಸ್ಥೆಯಲ್ಲಿ ಪದೇ ಪದೇ ಶೀತ, ಕೆಮ್ಮು, ದೌರ್ಬಲ್ಯದಿಂದಾಗಿ ತಮಕಶ್ವಾಸ ಅಥವಾ ಅಸ್ತಮಾ ಉಂಟಾಗಬಹುದು ಎಂದು ತಿಳಿಸಲಾಗಿದೆ. ಈ ಕಾಯಿಲೆ ಶೀತಕಾಲದಲ್ಲಿ, ಮೋಡ ಕವಿದ ವಾತಾವರಣದಲ್ಲಿ ಹಾಗೂ ರಾತ್ರಿ ವೇಳೆ ಹೆಚ್ಚುವುದು. ಈ ಎಲ್ಲ ಕಾರಣಗಳು ಅಸ್ತಮಾ ಕಾಯಿಲೆಯ ಮುಖ್ಯ ಉಲ್ಬಣಗೊಳ್ಳುವ ಅಂಶಗಳಾಗಿ ಉಳಿಯಬಹುದು. ಉಬ್ಬಸ, ಕೆಮ್ಮು, ಎದೆಬಿಗಿತ, ಉಸಿರಾಟದ ತೊಂದರೆ, ರಾತ್ರಿ ನಿದ್ರೆ ಹಾನಿ, ವಾಂತಿ, ಮರುಕಳಿಸುವ ಕಂತುಗಳು ಇದರ ಮುಖ್ಯ ರೋಗ ಲಕ್ಷಣಗಳು. ನಮ್ಮ ಆಯುರ್ವೇದದಲ್ಲಿ ಈ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಪ್ರಧಾನವಾಗಿ ಶೋಧನ ಚಿಕಿತ್ಸೆ, ಅಂದರೆ ದೇಹವನ್ನು ಬೇದಿ ಅಥವಾ ವಾಂತಿ ಮಾಡಿಸಿ ಶುದ್ಧ ಮಾಡುವುದು. ಹಾಗೆಯೇ ಶಮನ ಚಿಕಿತ್ಸೆ, ಅಂದರೆ ಕಾಯಿಲೆಗೆ ತಕ್ಕ ಔಷಧಿಯನ್ನು ನೀಡುವುದು. ಇದರ ಜೊತೆಗೆ ಉಲ್ಬಣಗೊಳ್ಳುವಿಕೆ ತಡೆಗಟ್ಟಲು ಪರಿಣಾಮಕಾರಿ ರಸಾಯನ ಚಿಕಿತ್ಸೆ ಹೇಳಲಾಗಿದೆ. ಈ ಸಂಬಂಧ SDM ಆಯುರ್ವೇದ ಕಾಲೇಜಿನ ಮಕ್ಕಳ ಹೊರರೋಗಿಗಳ ವಿಭಾಗದಲ್ಲಿ ಸೂಕ್ತ ಶ್ವಾಸಕೋಶದ ತಪಾಸಣೆ ಹಾಗೂ ಚಿಕಿತ್ಸೆಯ ಸೌಲಭ್ಯವಿರುವುದು. ಎಲ್ಲ ಮಕ್ಕಳ ಆರೋಗ್ಯ ಆಕಾಂಕ್ಷಿಗಳು ಇದರ ಸದುಪಯೋಗ ಪಡೆಯಬಹುದಾಗಿದೆ. ಮಕ್ಕಳ ಆಸ್ತಮಕ್ಕೆ ಕಾರಣ ಮತ್ತು ಚಿಕಿತ್ಸೆ ಈ ಬಗ್ಗೆ ಇದುವರೆಗೂ ಮಾತಾಡಿದವರು ಡಾಕ್ಟರ್ ಶ್ವೇತಾ ಡಿ ಅವರು. ಅಷ್ಟಾಂಗ ಯೋಗದ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ ಡಾಕ್ಟರ್ ವೈದ್ಯ ಸಮುದ್ರಡು ಅವರು. ಯೋಗ ಅಂದರೆ ಯುಜುರ್ ಯೋಗ, ಅಂದ್ರೆ ಪ್ರೆಸೆಂಟ್ ಸೋಲ್ ಇಂದ ಯೂನಿವರ್ಸಲ್ ಸೋಲ್ ಗೆ ನಾವು ಕನೆಕ್ಟ್ ಆಗೋದನ್ನ ಯುಜುರ್ ಯೋಗ ಅಂತ ಯೋಗಶಾಸ್ತ್ರ ಹೇಳಲಾಗಿದೆ.
ಅದರಲ್ಲಿ ಅಷ್ಟಾಂಗ ಯೋಗ ಮುಖ್ಯವಾದದ್ದು. ಅಷ್ಟಾಂಗ ಯೋಗ ಅಂದರೆ ಅದನ್ನ ಮತ್ತೊಂದು ಹೆಸರಲ್ಲಿ ರಾಜಯೋಗ ಅಂತಾನೂ ಕರಿತೇವೆ. ಅಷ್ಟಾಂಗ ಯೋಗದಲ್ಲಿ ನಮಗೆ 8 ವಿಧವಾದ ಅಂಗಗಳು ಬರ್ತವೆ. ಅದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧೌ ಅಷ್ಟಾವಂಗಾನಿ ಅಂತ ಅದರದ್ದು ಅರ್ಥ. ಯಮ, ನಿಯಮ ಇವು 2 ಎಥಿಕಲ್ ಪ್ರಾಕ್ಟೀಸಸ್. ಆಸನ ಮತ್ತೆ ಪ್ರಾಣಾಯಾಮ ಬಂದು ಫಿಸಿಕಲ್ ಪ್ರಾಕ್ಟೀಸಸ್, ಮತ್ತೆ ಪ್ರತ್ಯಾಹಾರ ಬಂದು ಮೆಂಟಲ್ ಪ್ರಾಕ್ಟೀಸಸ್, ಧಾರಣ, ಧ್ಯಾನ, ಸಮಾಧಿ ಈ 3 ಬಂದು ಸೆನ್ಸೋರಿಯಲ್ ಪ್ರಾಕ್ಟೀಸಸ್ ಅಂತ ಹೇಳ್ತೇವೆ. ಇದರಲ್ಲಿ ಎಥಿಕಲ್ ಪ್ರಾಕ್ಟೀಸಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನು ಯಮ ನಿಯಮ ಇದೆ, ಯಮದಲ್ಲಿ ಅಹಿಂಸ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಅಂಗಗಳು ಬರ್ತವೆ. ಇವನ್ನೆಲ್ಲ ಪಾಲನೆ ಮಾಡಬೇಕಾಗ್ತದೆ ನಾವು. ಮತ್ತೆ ಅದರ ನಂತರ ನಿಯಮ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಈ ತರ ನಿಯಮಗಳಲ್ಲಿ 5 ಅಂಗಗಳು ಬರ್ತವೆ. ಇವು ಎಥಿಕಲ್ ಪ್ರಾಕ್ಟೀಸಸ್. ನಾವು ಈ ಎಥಿಕಲ್ ಪ್ರಾಕ್ಟೀಸಸ್ ಮಾಡಿದ ನಂತರ ಫಿಸಿಕಲ್ ಪ್ರಾಕ್ಟೀಸಸ್ ಮಾಡಬೇಕಾಗ್ತದೆ, ಆಸನ ಪ್ರಾಣಾಯಾಮಗಳು. ಆ ನಂತರ ಪ್ರತ್ಯಾಹಾರ ಸೆನ್ಸೋರಿಯಲ್ ಪ್ರಾಕ್ಟೀಸಸ್ ಅಥವಾ ಮೆಂಟಲ್ ಪ್ರಾಕ್ಟೀಸಸ್. ನಮ್ಮ ಸೆನ್ಸಸ್ ನ ಇಂಟ್ರೋವರ್ಟ್ ಮಾಡ್ಕೋಬೇಕು ನಾವು ಈ ಒಂದು ಜಗತ್ತಿನಿಂದ ದೂರ ಆಗ್ಲಿಕ್ಕೆ. ಮತ್ತೆ ಧಾರಣ, ಧ್ಯಾನ, ಸಮಾಧಿ ಅದರಿಂದ ನಾವು ಜಗತ್ತಿನಿಂದ ದೂರ ಆಗಿ ಒಂದು ಆತ್ಮವನ್ನ ಪರಮಾತ್ಮದಲ್ಲಿ ಲೀನಗೊಳಿಸಲಿಕ್ಕೆ ಉಪಯೋಗವಾಗುವಂಥದ್ದು ಈ ಒಂದು ಅಷ್ಟಾಂಗ ಯೋಗ. ಇದರಿಂದ ನಮಗೆ ಮೋಕ್ಷ ಸಿಗುವುದು. ಧನ್ಯವಾದಗಳು. ಅಷ್ಟಾಂಗ ಯೋಗದ ಪರಿಚಯವನ್ನ ಮಾಡಿಕೊಟ್ಟವರು ಡಾಕ್ಟರ್ ವೈದ್ಯ ಸಮುದ್ರಡು ಅವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.